ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಚನಗಳ ಭಾವಸಂಗಮ, ಜೇಡರ ದಾಸಿಮಯ್ಯ, ಮಡಿವಾಳ ಮಾಚಯ್ಯ ಹಾಗೂ ಮುಕ್ತಾಯಕ್ಕ ಮತ್ತು ಸತ್ಯಕ್ಕ ವಚನಕಾರರು. ಬನ್ನಿ ವಿಡಿಯೋ ಶುರು ಮಾಡೋಣ. ನೀವು ನೋಡ್ಬೋದು, ಇವ್ರು ಬಂದು ಜೇಡರ ದಾಸಿಮಯ್ಯ, ಮಡಿವಾಳ ಮಾಚಯ್ಯ, ಮುಕ್ತಾಯಕ್ಕ, ಹಾಗೆ ಇವರು ಸತ್ಯಕ್ಕ. ಇದರ ಬಗ್ಗೆ ನೀವು ಕೃತಿಕಾರರ ಪರಿಚಯ ತಿಳ್ಕೊಬೋದು. ಇದಾದ ಮೇಲೆ ಅಭ್ಯಾಸ ಕೊಟ್ಟಿದ್ದಾರೆ. ಆ ವಿಭಾಗ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಹರನು ತನ್ನ ಭಕ್ತರನ್ನು ಹೇಗೆ ಪರೀಕ್ಷಿಸುತ್ತಾನೆ? ಹರನು ತನ್ನ ಭಕ್ತರನ್ನು ನಾನಾ ರೀತಿಯ ಪರೀಕ್ಷೆಗಳನ್ನು ಕೊಟ್ಟು ಪರೀಕ್ಷಿಸುತ್ತಾನೆ. 2, ಶಿವನ ಮೇಲಿನ ಭಕ್ತಿ ಯಾವುದರಿಂದ ಪ್ರಭೇಯಾಯಿತು? ಶಿವನ ಮೇಲಿನ ಭಕ್ತಿ ನಿಂದಕರ ನುಡಿಯಿಂದ ಛೇಡಿಸಿದಾಗ ಪ್ರಭೆಯಾಯಿತು. 3ನೇ ಪ್ರಶ್ನೆ, ಮಹಾಜ್ಞಾನದ ಆಚರಣೆ ಯಾವುದು? ಹಿಡಿದ ವ್ರತವ ಬಿಡದಿರಲು ಅದೇ ಮಹಾಜ್ಞಾನದಾಚರಣೆ. 4ನೇದಾಗಿ, ಯಾವುದಕ್ಕೆ ಆಸೆ ಮಾಡಿದರೆ ನರಕದಲ್ಲಿ ಅದ್ದಬೇಕು? ಪರರ ದ್ರವ್ಯಕ್ಕೆ ಆಸೆ ಮಾಡಿದರೆ ನರಕದಲ್ಲಿ ಅದ್ದಬೇಕು. 5, ಹೊನ್ನು ವಸ್ತ್ರ ಎಲ್ಲಿ ಬಿದ್ದಿದ್ದರೆ ಕೈ ಮುಟ್ಟಿ ಎತ್ತುವುದಿಲ್ಲ? ಉತ್ತರ, ನನ್ನ ದಾರಿಯಲ್ಲಿ ಅಂದರೆ ಸಮೀಪ ಹೊನ್ನು ವಸ್ತ್ರ ಬಿದ್ದಿದ್ದರೂ ನಾನು ಕೈ ಮುಟ್ಟಿ ಎತ್ತುವುದಿಲ್ಲ, ತೆಗೆದುಕೊಳ್ಳುವುದಿಲ್ಲ. ಇವಿಷ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆ ವಿಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಮೊದಲನೇ ಪ್ರಶ್ನೆ, ಹರನು ತನ್ನ ಭಕ್ತರನ್ನು ಯಾವಾಗ ಕರವಿಡಿದು ಎತ್ತಿಕೊಳ್ಳುವನು? ಹರನು ಕೊಟ್ಟ ಪರೀಕ್ಷೆಯೆಲ್ಲ ಗೆದ್ದು ಬೆದರದೆ ಬೆಚ್ಚದೆ ಇದ್ದರೆ ಕರುಣೆ ತೋರಿ ಕೈ ಹಿಡಿದು ಎತ್ತುಕೊಳ್ಳುವನು ಎಂದರೆ ಅವರ ಭಕ್ತರ ಕಷ್ಟವನ್ನು ಹೋಗಲಾಡಿಸಿ ಉದ್ಧಾರ ಮಾಡುವನು. 2ನೇ ಪ್ರಶ್ನೆ, ಶಿವಾಚಾರದ ಪಥವನ್ನು ತೋರಿಸಲು ಏನು ಮಾಡಬೇಕು? ಉತ್ತರ, ಬೇರೆಯವರ ಹತ್ತಿರ ನ್ಯಾಯವಲ್ಲದ ರೀತಿಯಲ್ಲಿ ನಡೆದುಕೊಳ್ಳದಿದ್ದರೆ, ಅನ್ಯಾಯವನ್ನು ಮಾಡಿದರೆ ಶಿವಾಚಾರದ ಪಥವನ್ನು ತೋರಿಸು ಎಂದು ಬೇಡಿಕೊಳ್ಳಬೇಕು. 3ನೇ ಪ್ರಶ್ನೆ, ನಡೆ ನುಡಿಗಳ ಬಗೆಗೆ ಮುಕ್ತಾಯಕ್ಕನ ಅಭಿಪ್ರಾಯವೇನು? ಇದು 3ನೇ ಪ್ರಶ್ನೆ. ಇದಕ್ಕೆ ಉತ್ತರ ನೋಡೋದಾದರೆ, ಮನುಷ್ಯನು ಎಂದಿಗೂ ಕೆಟ್ಟ ನುಡಿಗಳನ್ನು ನುಡಿಯಬಾರದು, ಕೆಟ್ಟ ನಡೆಗಳ ಮಾರ್ಗದಲ್ಲಿ ನಡೆಯಬಾರದು. ಅವ ನುಡಿ ನಡೆ ಶುದ್ಧ ಮತ್ತು ಸತ್ಯವಾಗಿರಬೇಕೆಂದು ಮುಕ್ತಾಯಕ್ಕನ ಅಭಿಪ್ರಾಯ. 4ನೇ ಪ್ರಶ್ನೆ, ಅಳಿಮನದಿಂದ ಉಂಟಾಗುವ ಪರಿಣಾಮವೇನು? ಅಳಿಮನದಿಂದ ದೃಢವಿಲ್ಲದ ಮನಸ್ಸು ಬೇರೆಯವರ ಸಂಪತ್ತಿಗೆ ಆಸೆ ಪಟ್ಟರೆ ಶಿವನು ನಮ್ಮನ್ನು ನರಕದಲ್ಲಿ ಅದ್ದುತ್ತಾನೆ ಎಂದರೆ ಹುಣ್ಣಿಗೆ ಆಸೆ ಪಡುವುದು ಸರಿಯಲ್ಲ. ಇದಾದ ಮೇಲೆ ಈ ವಿಭಾಗ ಕೊಟ್ಟಿರೋ ಪ್ರಶ್ನೆಗಳಿಗೆ 5-6 ವಾಕ್ಯದಲ್ಲಿ ಉತ್ತರಿಸಿ. ಶಿವನು ಯಾವಾಗ ತನ್ನ ಭಕ್ತರನ್ನು ಕರವಿಡಿದು ಎತ್ತಿಕೊಳ್ಳುತ್ತಾನೆ? ಮೊದಲನೇ ಪ್ರಶ್ನೆಗೆ ಉತ್ತರ ಹೀಗಿದೆ ನೋಡಿ. ಜೇಡರ ದಾಸಿಮಯ್ಯರು ಪರಮಶಿವ ಭಕ್ತ. ಶಿವನು ತನ್ನ ಭಕ್ತರನ್ನು ನಾನಾ ವಿಧಗಳಲ್ಲಿ ಪರೀಕ್ಷಿಸುತ್ತಾನೆ ಎಂದರೆ ಕಷ್ಟ ಕೊಟ್ಟು ಭಿಕ್ಷೆ ಬೇಡುವಂತೆ ಮಾಡುತ್ತಾನೆ, ಚಿನ್ನವನ್ನು ಪರೀಕ್ಷಿಸುವಂತೆ ಉಚ್ಚಿ ನೋಡುತ್ತಾನೆ, ಚಂದನದಂತೆ ಅರೆಯುತ್ತಾನೆ, ಕಬ್ಬಿಣದ ಕೋಲಿನಂತೆ ಹಿಂಡುತ್ತಾನೆ. ಇವೆಲ್ಲವುದಕ್ಕೂ ಹೆದರದೆ ಇದ್ದರೆ ತಾನಿದ್ದೇನೆ ಎಂದು ಒಂದು ಕೈ ಹಿಡಿದು ಕಾಪಾಡುತ್ತಾನೆ. ಶಿವನ ಮೇಲೆ ಅಂತಹ ದೃಢವಾದ ಭಕ್ತಿ ಇರಬೇಕು. ಕಷ್ಟಗಳು ತಮ್ಮ ಉದ್ಧಾರಕ್ಕೆ ಬಂದಿರುವುದು ಎಂದು ದೇವರು ಕೊಟ್ಟ ಪರೀಕ್ಷೆಯಲ್ಲಿ ಗೆಲ್ಲಬೇಕು. ಆಸೆ ಆಮಿಷಗಳಿಂದ ಮುಕ್ತರಾಗುವ ಬಗೆಯನ್ನು ಸತ್ಯಕ್ಕ ತನ್ನ ವಚನದಲ್ಲಿ ಹೇಗೆ ವ್ಯಕ್ತಗೊಳಿಸಿದ್ದಾಳೆ? ಉತ್ತರ, ಶಿವಭಕ್ತರಿಗೆ ಆಸೆ ಆಮಿಷಗಳು ಇರಬಾರದು. ಪರರ ಧನ ಪರಿಶ್ರಮವಿಲ್ಲದೆ ದೊರಕುವ ಯಾವುದೇ ಸೌಲಭ್ಯಗಳು ಅಥವಾ ವಸ್ತುಗಳಿಗೆ ಆಸೆ ಪಡಬಾರದು. ನಮ್ಮ ದಾರಿಯಲ್ಲಿ ಹೊನ್ನು ಚಿನ್ನವೇ ಬಿದ್ದಿದ್ದರೂ ಅದನ್ನು ಕೈ ಮುಟ್ಟಿ ಎತ್ತಿಕೊಳ್ಳಬಾರದು. ಎತ್ತಿಕೊಂಡರೆ ಶಿವನು ಮೆಚ್ಚುವುದಿಲ್ಲ. ಆಸೆ ಆಮಿಷಗಳಿಗೆ ಬಲಿಯಾದರೆ ದೇವರು
ದೇವರ ಕೃಪೆಗೆ ಬಲಿಯಾಗುತ್ತೇವೆ ಮತ್ತು ನರಕದಲ್ಲಿ ಎದ್ದುವನು. ಆದ ಕಾರಣ ಆಸೆಗಳಿಗೆ ಮುಕ್ತವಾಗಬೇಕಾದರೆ ನಾವು ಶಿವನನ್ನು ಪೂಜಿಸಬೇಕು, ಧ್ಯಾನಿಸಬೇಕು ಎಂದು ಸತ್ಯಕಥನ ವಚನದಲ್ಲಿ ಹೀಗೆ ವ್ಯಕ್ತಗೊಳಿಸಿದಳು. ಈಗ ಈ ವಿಭಾಗ ಕೆಳಗಿನ ಪದ್ಯದ ವಾಕ್ಯಗಳನ್ನು ಪೂರ್ಣಗೊಳಿಸಿ. ಮೊದಲನೇ ಪ್ರಶ್ನೆ, ಅರೆದು ನೋಡುವ ಡ್ಯಾಶ್ದಂತೆ ಚಂದನದಂತೆ. 2, ಕುತಂತ್ರಶಾಸ್ತ್ರದಿಂದ ಡ್ಯಾಶ್ ಕೊಡೆ ಯವಗತಿಗರ ಕೊಡೆ. 3, ನುಡಿಯಲು ಬಾರದು ಕೆಟ್ಟ ಡ್ಯಾಶ್ ನುಡಿಯಲು ಬಾರದು ಕೆಟ್ಟ ನುಡಿಗಳ. ಕೊನೆಯದಾಗಿ ಇಂತಲ್ಲದೆ ಡ್ಯಾಶ್ ಮಾನವ ಮಾಡಿ ನಾನು ಅಳಿಮಾನವ ಮಾಡಿ. ಓಕೆನಾ. ಕೊನೆಯದಾಗಿ ವಿಭಾಗ. ಈ ವಿಭಾಗ ಆಯಿತು. ಮೊದಲೆರಡು ಪದಗಳಿರುವ ಪದದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿ ಪದ ಬರೆಯಿರಿ. ಮೊದಲನೇದು ಅವರೇ ಕೊಟ್ಟಿದ್ದಾರೆ, ಎರಡನೇದು ನಾವು ಬರೀಬೇಕು. ಅರೆದು ನೋಡುವ ಚಂದನದಂತೆ, ಹಾಗೆ ಅರಿದು ನೋಡುವ ಕಬ್ಬಿಣದ ಕೋಲಿನಂತೆ. ನುಡಿಯಲು ಬಾರದು ಕೆಟ್ಟ ನುಡಿಗಳ, ನಡೆಯಲು ಬಾರದು ಕೆಟ್ಟ ನಡೆಗಳ. ಬಟ್ಟೆ ಮಾರ್ಗ, ಮಿಸ್ಸುನಿ ಅಂದರೆ ಚಿನ್ನ, ಮುಕ್ತಾಯಕ್ಕ ಅಂದರೆ ಅಜಗಣ್ಣ ತಂದೆ, ಸತ್ಯಕ್ಕ ಎಂದರೆ ಶಂಭುಕೇಶ್ವರ. 5, ಕೊನೆಯದಾಗಿ ಭಿಕ್ಷದಲ್ಲಿ ಪೆನ್ನಾಗಿ ಬಿಡಿಸಿ ಬರಿಬೇಕು. ಭಿಕ್ಷದಲ್ಲಿ ಪ್ಲಸ್ ಇಪ್ಪೆನಾಗಿ. ಅಂಥದ್ದೆಂದಡೆ ಅಂದರೆ ಆಹುದು ಪ್ಲಸ್ ಎಂದಡೆ. ಇದಿಷ್ಟು ವಿಭಾಗ. ಮೊದಲೆರಡು ಪದಗಳಿಗೆ ಅದಾಯಿತು. ಇದಾದಮೇಲೆ ಕೆಳಗಿನ ಪದ್ಯದ ಭಾಗದಲ್ಲಿ ಪೂರ್ಣಗೊಳಿಸಿ ಈ ವಿಭಾಗನೂ ಆಯಿತು. ಈ ವಿಭಾಗ 5-6 ವಾಕ್ಯನೂ ಆಯಿತು. ಆ ವಿಭಾಗದಲ್ಲಿ 2-3 ವಾಕ್ಯಗಳಿಗೆ ಪ್ರಶ್ನೋತ್ತರಗಳು ದೊರಕಿದೆ. ಸೊ ಒಂದು ವಾಕ್ಯದಲ್ಲಿ ಮುಗಿದಿದೆ. ಸೊ ಇಲ್ಲಿಗೆ ಅಭ್ಯಾಸ ಕೂಡ ಮುಗಿದಿದೆ. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.